ತೈವಾನ್ನಲ್ಲಿ 25 ವರ್ಷಗಳಲ್ಲಿ ಕಾಣದಂತಹ ದೊಡ್ಡ ಭೂಕಂಪನ ಸಂಭವಿಸಿದೆ. 2.5 ದಶಕಗಳಲ್ಲಿ ಸಂಭವಿಸದ ಭಾರಿ ಭೂಕಂಪನ ಈಗ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿರುವಂತಹ ತೀವ್ರತೆ 7.7ರಷ್ಟು. 2002ರಲ್ಲೂ ಒಂದ್ಸಲ ಭೂಕಂಪನ ಆಗಿತ್ತು, ಆದರೆ ಆವಾಗ 6.8ರಷ್ಟು ತೀವ್ರತೆ ದಾಖಲಾಗಿತ್ತು. ಅದಾದ ನಂತರ ಕಳೆದ 25ರಿಂದ 30 ವರ್ಷದಲ್ಲೇ ಅತಿ ದೊಡ್ಡ ಭಯಾನಕ ಭೂಕಂಪನ ಆಗಿರೋದು ಬೆಳಗಿನ ಜಾವ 7ರಿಂದ 8 ಗಂಟೆ ಸುಮಾರಿಗೆ. ಬೃಹತ್ ಕಟ್ಟಡಗಳು ನೆಲಸಮಗೊಂಡಿದ್ದಾವೆ. ಹಲವು ಪ್ರದೇಶಗಳಲ್ಲಿ ಭೂಕುಸಿತ ಆಗಿದೆ. ಮನೆಗಳು ಧರಾಶಾಹಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಜಪಾನ್ ಹಾಗೂ ಫಿಲಿಪೀನ್ಸ್ ನಲ್ಲಿ ಸುನಾಮಿ ಸಾಧ್ಯತೆಯ ಅಲರ್ಟ್ ಅನ್ನು ಕೂಡ ನೀಡಲಾಗಿದೆ. ಈವರೆಗೂ ಸಾವು ನೋವಿನ ಬಗ್ಗೆ ವರದಿ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಆದ್ರೆ ಈಗ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, 50ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ ಅಂತ ತೈವಾನ್ನಲ್ಲಿ ಭರದಿಂದ ಸಾಗಿರುವಂತಹ ರಕ್ಷಣಾ ಕಾರ್ಯ. ಇನ್ನು ತೈವಾನ್ನ ಫೈರ್ ಡಿಪಾರ್ಟ್ಮೆಂಟ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದೆ. ಒಬ್ಬ ವ್ಯಕ್ತಿಯ ಸಾವಾಗಿದೆ, 50ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ, ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ ಅಂತ. ತೈವಾನ್ನ ಹುಯಿಲುನ್ನಲ್ಲಿ 28 ಕಟ್ಟಡ ನೆಲಸಮಗೊಂಡಿದ್ದಾವೆ. 20 ಜನರನ್ನ ಕಟ್ಟಡದ ಕೆಳಗಡೆಯಿಂದ ರೆಸ್ಕ್ಯೂ ಮಾಡಲಾಗಿದೆ. 15.5 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಇದೆ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಜಿಯೋಲಜಿಸ್ಟ್ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.